जय जगदीश हरे ಗಂಟು ಬೀಳತ್ತವ ಅಂಥೇಳಿ ಟೆನ್ಷನ್ ತಗೊಳಕ್ ಹೋಗ್ಬಾರ್ದು. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲತಾ ಧೂಳೆ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾನು ನಮ್ಮ ಟೆರೇಸ್ ಮೇಲಿಂದ ಏನು ಸ್ಪೆಷಲ್ ಅದ, ಲೈಕ್ ಒಂದು ಸ್ವಲ್ಪ ಪ್ಲೇಸಸ್ಗಳು, ಡೆಲ್ಲಿ ಪ್ಲೇಸಸ್ಗಳು ಕಾಣಿಸ್ತಾವೆ, ಟೂರಿಸ್ಟ್ ಪ್ಲೇಸ್, ಅದು ಎಲ್ಲ ತೋರಿಸೋದು. ಹಿಂದೆ ನೋಡ್ಲತ್ತಿರ್ಬೇಕು ನೀವು, ಇಲ್ಲಿ ನಮ್ಮದು ಲೋಕಲ್ ಕಾಲನಿದಾಗೆ ಒಂದು ಸಣ್ಣದು ಗುರುದ್ವಾರ ಅದ, ಅದು ಒಂದದ. ಮತ್ತು ನೆಕ್ಸ್ಟ್ ಅಲ್ಲಿ ಏನದ ಅಂತಂದ್ರೆ ಅಲ್ಲಿ ನೋಡ್ಲತ್ತಿರ್ಬೇಕು ನೀವು, ಅದು ಬುದ್ಧ ವಿಹಾರ ಅದ, ಮಸ್ತ್ ಪ್ಲೇಸ್ ಅದ ಅದೂ. ಮತ್ತು ಇಲ್ಲಿ ಇನ್ನು ಇಸ್ಕಾನ್ ಕೂಡ ಅದ, ಇಸ್ಕಾನ್ ಇಲ್ಲೊಂದದ. ಮತ್ತು ಅಲ್ಲಿ ಕಾಲ್ಕಾಜಿ ಮಂದಿರ, ಅದ್ರ ಪಕ್ಕನೇ ಲೋಟಸ್ ಟೆಂಪಲ್ ಅದ. ಇದು ಭಾಳ ಫೇಮಸ್ ಅದ ಟೂರಿಸ್ಟ್ ಪ್ಲೇಸ್. ಎಲ್ಲರೂ ಇಲ್ಲಿ ಭಾಳ ಜನ ವಿಸಿಟ್ ಮಾಡ್ತಾರೆ, ಯಾರೆಲ್ಲ ಡೆಲ್ಲಿಗೆ ನೋಡ್ಲಕ್ಕೆ ಬರ್ತಾರಲ್ಲ. इसको देखो, बारिश में भीगने का कितना मजा आ रहा है. मामा नहीं करो. नो को बुलाओ, आ जाओ. अब आ जाओ. मामा नहीं करो. तोड़ दिया फ्लावर? पहले फट गया. हाँ? टूट गया फ्लावर? किसने तोड़ा? पहले फट गया. नो नो, अच्छा लग रहा है बारिश में भीगना? बोलो. ठंडा ठंडा लग रहा है? मामा कब गया? गया. मुझे क्या पता, मुझे क्या पता. चलो नीचे चलते हैं. क्यों? चलो 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 चलो. गया. आप कब गया? मामा कब गया? मामा कब गया? कुछ नहीं हुआ. मैं पहन रहे हो, दिखाओ कैसे लग रहे हो. क्या कर रहे हो? मामा आरती. आरती कर रहे हो? वेरी गुड. फिर से करो. ओम जय जगदीश हरे, स्वामी जय जगदीश हरे. हुआ ಸಂಕ್ರಾಂತಿಗೆ ಪತಂಗ ಹಾರಿಸ್ರೆ ಇಲ್ಲೆಲ್ಲ ಆಗಸ್ಟ್ 15th ಆಗಸ್ಟಿಗೆ ಪತಂಗ ಹಾರಿಸ್ತಾರೆ. ಭಾಳಷ್ಟು ಜನ ಈಗ ನಂಗೆ ಅಲ್ಲೆಲ್ಲ ಕಾಣಿಸ್ಲತ್ತವ. ಅಲ್ಲಿ ವಿಡಿಯೋದಾಗ ಕ್ಯಾಪ್ಚರ್ ಆಗ್ಲತ್ತಿಲ್ಲ, ಬಟ್ ಭಾಳಷ್ಟು ಈಗ ಇಲ್ಲೆಲ್ಲ ಎಷ್ಟು ಪತಂಗ ಹಾರಿಸ್ಲತ್ತಾರ ನೋಡ್ರಿ. ಇದೆಲ್ಲ ಆಗಸ್ಟ್ 15 ಟೈಮ್ದಾಗ ಇಲ್ಲಿ ಕೈಟ್ ಹಾರಿಸ್ತಾರೆ. ಕ್ಯಾನ್ ಸಿ ಸನ್ಸೆಟ್, ಇಲ್ಲಿ ಸನ್ಸೆಟ್ ಆಗ್ಲತ್ತದ. ದಟ್ಸ್ ಇಟ್. क्रो उड़ गया. क्रो कहाँ है? क्रो उड़ गया. वो क्या है? पतंग. पतंग है. पतंग. पतंग. चलो मामा बस. मामा तो इधर ही है, और कहाँ जाना है? मामा पास जाएंगे. आज कुहू ने क्या किया? हाँ, आज पूरे दिन में कुहू ने क्या किया बताओ. हाँ, रो रही थी कुहू. रो रही थी कुहू पूरे दिन. एप्पल. एप्पल कहाँ है? कहाँ है एप्पल? सुनने आपके फोन में, आईफोन में एप्पल. अच्छा. फोन में एप्पल. एप्पल फोन है मम्मा के पास. वाओ. आपको भी चाहिए एप्पल फोन? आपको भी चाहिए एप्पल? खाए. ರಾಗಿ ಮುದ್ದೆ ಮಾಡಬೇಕು ಡಿನ್ನರ್ ಸಲುವಾಗಿ ಅಂತೇಳಿ ಪ್ಲ್ಯಾನ್ ಮಾಡ್ಲತ್ತಿದ್ದ. ಸೊ ಇದು ಒಂದು ರಾಗಿ ಮುದ್ದೆ ಮಾಡೋ ರೆಸಿಪಿ ಭಾಳ ಸಿಂಪಲ್ ಅದ. ಒಂದು 20 ಮಿನಿಟ್ಸ್ನಾಗ ನಿಮ್ದು ರಾಗಿ ಮುದ್ದೆ ಮಾಡೋದು ಕಂಪ್ಲೀಟ್ ಆಗೋಗ್ತದೆ. ನೀವು ಏನಿಲ್ಲ, ಒಂದು 5 ಮಿನಿಟ್ಸ್ ಕೆಲಸ ಮಾಡಿ 20 ಮಿನಿಟ್ಸ್ರಾಗ ಕೂಡೋದಿದೆ, ಅದ್ರದ್ದು ಐತಿಗೆ ಮುದ್ದೆ ರೆಡಿ ಆಗ್ತದೆ. ನೋಡ್ಕೊಂಡು ಬರೋಣ ಅದಕ್ಕೆ ಏನೇನು ಬೇಕು, ಹೆಂಗೆ ಮಾಡಬೇಕು, ಈಸಿ ಟ್ರಿಕ್ ಏನದ. ಚಲೋ. ರೆಸಿಪಿ ಮಾಡ್ಲಿಕ್ಕೆ ಭಾಳ ಸಿಂಪಲ್ ಅದ. ಲೈಕ್ 1:2 ರೇಷಿಯೋನ ತೊಗೋಬೇಕು. ಅಂದ್ರೆ ನೀವು 1 ಗ್ಲಾಸ್ ರಾಗಿ ಹಿಟ್ಟು ತೊಗೊಂಡ್ರೆ 2 ಗ್ಲಾಸ್ ನೀರು. ಈಗ ನಾವು ಇವಾಗ ನೀರು ಹಾಕಾಕತ್ತೀನಿ.
ಇಲ್ಲಿ ನಮ್ಮ ಮನೆಗೆ ಎಲ್ಲರೂ ಸೆಲೆಕ್ಟ್ ಮಾಡ್ಲತ್ತೀನಿ. ಸೊ 2 ಗ್ಲಾಸ್ ರಾಗಿ ಹಿಟ್ಟು ತೊಗೊಳತ್ತೀನಿ. ಸೊ 4 ಗ್ಲಾಸ್ ನೀರು ಹಾಕ್ತೀನಿ ನಾನು ಇಲ್ಲಿ. ನಿಮ್ದು ರಾಗಿ ಮುದ್ದೆ ಗಂಟು ಆಗಬಾರ್ದು ಅಂತಂದ್ರೆ ಒಂದು ಸ್ವಲ್ಪ ತುಪ್ಪ, ಮತ್ತು ಅದಕ್ಕೆ ಉಪ್ಪು ಒಂಚೂರು ಹಾಕೊಂಡ್ರಿ ಅಂತಂದ್ರೆ ರಾಗಿ ಮುದ್ದೆ ಗಂಟು ಆಗಲ್ಲ. ಆಗ 1 ಟೇಬಲ್ ಸ್ಪೂನ್ ಅಷ್ಟು ಹಿಟ್ಟು ತೊಗೊಂಡು ಇದು ನೀರಾಗ ಡೈಲ್ಯೂಟ್ ಮಾಡಿಕೊಂಡು ಹಾಕಬೇಕದು. ಈ ಥರ ಒಂದು ಸ್ವಲ್ಪ ಎಲ್ಲ ಇದಕ್ಕೆ ಡೈಲ್ಯೂಟ್ ಮಾಡಿಕೊಂಡು ಇವು ನೀರಿನ ಬಾಯ್ಲ್ ಆಗೋಕ್ಕಿಂತ ಮೊದಲೇ ಈ ಒಂದೇನು ನಾವು ರಾಗಿ ಪೇಸ್ಟ್ ಮಾಡ್ಕೊಂಡಿವಲ್ಲ ಇದು ಹಾಕಬೇಕು. ಅಳಾಡ್ಸ್ಕೊಂತ ಹಾಕ್ರಿ. ಇವಾಗ ಫ್ಲೇಮ್ ಹೈನಾಗ ಇಟ್ಕೊಂಡು ಇದು ಬಾಯ್ಲ್ ಆಗಬೇಕು. ಇದು ಬಾಯ್ಲ್ ಆಯ್ತಿಕ್ಕಿ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ಇದು ಈ ಥರ ಬಾಯ್ಲ್ ಬಂದಿನಾಗ ಇದಕ್ಕೆ 2 ಗ್ಲಾಸ್ ರಾಗಿ ಹಿಟ್ಟು ಹಾಕೊಳತ್ತೀನಿ. ನೋಡಿರಿ, ನಾ ಏನೂ ಮಾಡಲ್ಲ. ಇದು ಗ್ಲಾಸ್ ಆಫ್ ಹಿಟ್ಟು ಹೀಗೆ ಡೈರೆಕ್ಟ್ ಹಾಕ್ತೀನಿ. ಇವಾಗ ಫ್ಲೇಮು ಮೀಡಿಯಮ್ ಟು ಲೋನಾಗಿ ಇಡಬೇಕು. ಇದಕ್ಕೆ ನೀವು ಒಟ್ಟು ಇನ್ನೂ ಅಳ್ಳಾಡ್ಸೋದೇ ಇಲ್ಲ. 2ನೇ ಗ್ಲಾಸ್ ಇದನ್ನು ಡೈರೆಕ್ಟ್ ಹೀಗೆ ಹಾಕ್ಕೊಳತ್ತೀನಿ. ಇದಕ್ಕೆ ಏನೂ ಮಾಡಬೇಡ್ದು ನೀವು. ಲೋ ಫ್ಲೇಮ್ನಾಗ ಇಟ್ರಿ ಅಂತಂದ್ರೆ ಇದು ತಂತಾನೆ ಚಲೋ ಬಾಯ್ಲ್ ಆಗ್ತದೆ. ಇದು ಒಂದು 12 to 15 ಮಿನಿಟ್ಸ್ ಇಟ್ಕೋಬೇಕು ನೀವು ಹಿಂಗೆ. ಅದ್ರದ್ದು ಆಲ್ರೆಡಿ 15 ಮಿನಿಟ್ಸ್ ಇಟ್ಟಿನ, 15 ಮಿನಿಟ್ಸ್ ಆಗ್ಯದ. ಇವಾಗ ಇದು ಕೋಲಿಂದ ತಿರ್ಸ್ಕೊಂಬರಿ. ಗಂಟು ಬೀಳತ್ತವ ಅಂಥೇಳಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಾರ್ದು. ಇದು ಹೀಗೆಲ್ಲ ಮಾಡ್ತಿಕ್ಕಿ ಒಂದು ಸ್ವಲ್ಪ ಟೈಮ್ ಬೇಕಾಯ್ತದ, ತಾನೇ ಎಲ್ಲ ಕರೆಕ್ಟ್ ಆಗ್ತದೆ. ಎಲ್ಲ ಕಡೆ ಚಲೋ ಇದು ಮಾಡಿ ಇದ್ರೊಳಗೀಗ ಮುದ್ದೆ ಹಾಕಿ ನಮ್ಮ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊತ ಈ ಥರ ಚಲೋ ಮುದ್ದೆ ಕಟ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಚಲೋ ಮುದ್ದೆ ಗಂಟಿಲ್ದಂಗೆ ಸಾಫ್ಟ್ ಮುದ್ದೆ ರೆಡಿಯಾಗಿದೆ. ನೋಡ್ಬೋದು ನಾನು ಮಾಡಿರೋ ಮುದ್ದೆಗಳು ಎಷ್ಟು ಚಲೋ ಆಗ್ಯಾವ, ಸಾಫ್ಟ್. ನೋಡಿರಿ ಮುದ್ದೆ ಭಾಳ ಚಲೋ ಬಂದವು ಮುದ್ದೆ. ಈ ಒಂದು ರೆಸಿಪಿ ನೀವು ಭೀ ಟ್ರೈ ಮಾಡಿರಿ. ಹೆಂಗೆ ಬಂತು, ಈಸಿ ಅದನ್ನ ಇಲ್ಲ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇದ್ರ ಜೊತೆನ ಸಾಂಬಾರೆಲ್ಲ ಆಲ್ರೆಡಿ ಮಾಡಿಟ್ಟೀನಿ, ಇನ್ನು ಸಾಫ್ಟ್ ಅದಾವ. ಇದು ಒಂದು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಅದ, ಯಾವ ಬೇಕಾದ್ರೂ ಮಾಡ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಲತಾ ಧೂಳೆ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಗುಡ್ ನೈಟ್.